ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಸೀಟು ಹಂಚಿಕೆ ವಿಚಾರ ಯಾವ ಫಾರ್ಮುಲಾ ಅನ್ನೋದು ಇದರಲ್ಲಿ ಈಗ 3+1 ಫಾರ್ಮುಲಾಕ್ಕೆ ಓಕೆ ಅಂದ್ರ ಎಚ್ ಡಿ ಕುಮಾರಸ್ವಾಮಿ 3 ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಚಿಹ್ನೆಯಿಂದ ಸ್ಪರ್ಧೆ ಸಾಧ್ಯತೆ, ಒಂದು ಕಡೆ ಬಿಜೆಪಿ ಚಿಹ್ನೆಯಿಂದ ಮೈತ್ರಿ ಅಭ್ಯರ್ಥಿ ಸ್ಪರ್ಧೆ. ದೆಹಲಿಯಲ್ಲಿ ಈ 3+1 ಸೂತ್ರಕ್ಕೆ ಎಚ್ಡಿಕೆ ಓಕೆ ಅಂತಾರ ಚರ್ಚೆ ಸಾಧ್ಯತೆ ಇದೆ. ಈಗ ಮಂಜುನಾಥ್ ಮೈತ್ರಿ ಅಭ್ಯರ್ಥಿ ಆಗೋದು ಬಹುತೇಕ ಖಚಿತ. ಬಿಜೆಪಿ ವರಿಷ್ಠರ ಬಳಿ ಇತರ ಕ್ಷೇತ್ರಗಳ ಬಗ್ಗೆಯೂ ಕೂಡ ಎಚ್ಡಿಕೆ ಚರ್ಚೆ. ಈಗಾಗಲೇ ಫೋನ್ ಮೂಲಕ ಅಮಿತ್ ಶಾ ಅವರ ಜೊತೆಗೆ ಮಾತನಾಡಿದ್ದಾರೆ. ನಂತರ ಮುಖತಃ ಭೇಟಿಯಾಗಿ 3+1 ಅಂದರೆ ಬೆಂಗಳೂರು ಗ್ರಾಮಾಂತರಕ್ಕೆ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿ ಅಂತ, ಉಳಿದಂಥ 3 ಕ್ಷೇತ್ರಗಳ ಬಗ್ಗೆ ಈಗ ಆಲ್ರೆಡಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸೊ ಹಾಗಾಗಿ ಈ 3+1 ಸೂತ್ರಕ್ಕೆ ಒಪ್ಪಿಕೊಳ್ತಾರ ಅನ್ನೋದು. ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸುನಿಲ್, ಇದೀಗ ಬಿಜೆಪಿಯ ಹೈಕಮಾಂಡ್ ಮೊದಲ ಒಂದು ಪಟ್ಟಿಯಲ್ಲಿ ಕರ್ನಾಟಕವನ್ನ ಇನ್ಕ್ಲೂಡ್ ಮಾಡಿರಲಿಲ್ಲ, ಯಾಕಂದ್ರೆ ಇಲ್ಲಿ ಒಂದಷ್ಟು ಮೈತ್ರಿ ವಿಚಾರ ಇದೆ, ಜೊತೆಗೆ ಬಿಜೆಪಿ ಒಳಗೇನೆ ಕೆಲವೊಂದು ಕ್ಷೇತ್ರಗಳಲ್ಲಿ ಫೈಟ್ ಇದೆ. ಆದ್ರೆ ಜೆಡಿಎಸ್ನ ಈ 3+1 ಫಾರ್ಮುಲಾ ಜೆಡಿಎಸ್ ಮುಂದೆ ಇಟ್ಟಿರುವಂತದನ್ನ ಓಕೆ ಅಂತಾರ ಕುಮಾರಸ್ವಾಮಿ. ಏನ್ ಸ್ಟ್ರಾಟಜಿ ಇದೆ ಅಂತ ಇದರಲ್ಲಿ? ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ 1 ಕೆಜಿನಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅವಿನಾಶ್, ಈ ಕ್ಷಣದವರೆಗೂ ಕೂಡ ಈಗಾಗಲೇ 4 ರಿಂದ 5 ಸ್ಥಾನದಲ್ಲಿ ಜೆಡಿಎಸ್ ಸ್ಪರ್ಧೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದರೆ ಈಗಾಗಲೇ ಬಹುತೇಕವಾಗಿ ಅಂತಿಮವಾಗಿ ಈಗಾಗಲೇ ಕ್ಷೇತ್ರ ಹಂಚಿಕೆ ಮಾತುಕತೆ ಕೂಡ ಫೈನಲ್ ಆಗಿರುವಂಥದ್ದು. 3 ಮತ್ತು 1 ಕ್ಷೇತ್ರಗಳಲ್ಲಿ ಈಗಾಗಲೇ ಜೆಡಿಎಸ್ ಸ್ಪರ್ಧೆಗೆ ಈಗಾಗಲೇ ಬಹುತೇಕವಾಗಿ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ಹಾಸನ, ಮಂಡ್ಯ, ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿಗೆ ಕಣಕ್ಕಿಳಿದ್ರೆ, ಬೆಂಗಳೂರು ಗ್ರಾಮಾಂತರದಿಂದ ಜಯದೇವ ಮಾಜಿ ನಿರ್ದೇಶಕರಂತ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿತಾರೆ. ಈ ಮೂಲಕ ಹಾಲಿ ಸಂಸದ ಡಿ ಕೆ ಸುರೇಶ್ ಅವರನ್ನ ಕಟ್ಟಾಕಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ನಾಯಕರು ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ. ಈಗಾಗಲೇ ತಂತ್ರಗಾರಿಕೆಯನ್ನು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಇವತ್ತು ಸಂಜೆ ಅಥವಾ ರಾತ್ರಿ ದೆಹಲಿಗೆ ಕುಮಾರಸ್ವಾಮಿ ಅವರು ತೆರಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗಾಗಲೇ ಅಮಿತ್ ಶಾ ಅವರು ಕರೆ ಮಾಡಿ ಈಗಾಗಲೇ ದೆಹಲಿಗೆ ಬರುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳುತ್ತಾರೆ. ದೆಹಲಿಯಲ್ಲಿ ಅಮಿತ್ ಶಾ ಮತ್ತೆ ಮೋದಿ ಅವರನ್ನ ಭೇಟಿಯಾಗಿ ಅಂತಿಮ ಮಾತುಕತೆ ಘೋಷಣೆಯನ್ನು ಕೂಡ ಮಾಡ್ತಾರೆ. ಯಾಕೆಂದ್ರೆ ಮೊದಲನೇ ಪಟ್ಟಿಯಲ್ಲಿ ಈಗಾಗಲೇ ಜೆಡಿಎಸ್ ಅಭ್ಯರ್ಥಿಗಳ ಹೆಸರು ಕೂಡ ಪ್ರಕಟವಾಗಿಲ್ಲ. ಹಾಗಾಗಿ ಬಿಜೆಪಿಯ 2ನೇ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳಾಗಿ ಜೆಡಿಎಸ್ನ 3 ಅಭ್ಯರ್ಥಿಗಳು ಮತ್ತೆ ಡಾಕ್ಟರ್ ಜಯದೇವ ಮಂಜುನಾಥ್ ಅವರ ಹೆಸರು ಕೂಡ ಈಗಾಗಲೇ ಪ್ರಕಟ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಾಗಾಗಿ ಅಮಿತ್ ಶಾ ಮತ್ತೆ ಮೋದಿ ಅವರ ಕರೆಯ ಮೇಲೆ ಸೂಚನೆಗೆ ದೆಹಲಿಗೆ ಕುಮಾರಸ್ವಾಮಿ ಅವರು ತೆರಳುತ್ತಾರೆ. ಆ ಒಂದು ತೆರಳುವಂತ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ದೆಹಲಿಗೆ ತೆರಳುತ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ದೆಹಲಿಯಲ್ಲಿ ಅಧಿಕೃತವಾಗಿ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯನ್ನು ಸೇರ್ಪಡೆ ಆಗ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಲೇ ನಡೆದಿರುವಂತದ್ದು. ಒಂದು ಕಡೆ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು, ಒಂದು ಕಡೆ ಎನ್ಡಿಎಗೆ ಯಾವುದೇ ರೀತಿಯಾಗಿ ಹಿನ್ನಡೆ ಆದಂತೆ ನೋಡ್ಕೋಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ನಾಯಕರು ಎಲ್ಲಾ ರೀತಿಯಾದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ 4-5 ಕ್ಷೇತ್ರಗಳು ಅಂತ ಏನು ಮಾತುಗಳಾಗ್ತಾ ಇತ್ತು, ಆದ್ರೆ ಅಂತಿಮವಾಗಿ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಅಭ್ಯರ್ಥಿಗಳು ಕಣಕ್ಕಿಳಿದ್ರೆ, ಇನ್ನೊಂದು ಕಡೆ ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿ ಸಿಂಬಲ್ ಮೇಲೆ ಜಯದೇವ ಮಾಜಿ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿಯಲಿಕ್ಕೆ ಸಿದ್ಧತೆಗಳು ಕೂಡ ಆಗಿದೆ. ಈಗಾಗಲೇ ಬಹುತೇಕವಾಗಿ ಮಂಜುನಾಥ್ ಅವರ ಎಲ್ಲಾ ಮನವೊಲಿಕೆ ಕೂಡ ಆಗಿದೆ. ಮಂಜುನಾಥ್ ಅವರು ಕೂಡ ಈಗಾಗಲೇ ಬಿಜೆಪಿನ ಸ್ಪರ್ಧೆ ಮಾಡಲಿಕ್ಕೂ ಕೂಡ ಈಗಾಗಲೇ ಒಂದು ಒಲವನ್ನು ಹೊಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತೂ. ಇವತ್ತು ಅಥವಾ ನಾಳೆ ಅಂತಿಮವಾಗಿ ಅಧಿಕೃತ ಪಟ್ಟಿ ಈಗಾಗಲೇ ಪ್ರಕಟವಾಗುವಂತೆ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಸುನಿಲ್.